ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಇ ಫಾರ್ ಇಂಗ್ಲಿಷ್. ನಾನು ನಂದಾದೀಪ ಅಂಡ್ ಇವತ್ತು ಒಂದು ಸುದ್ದಿ ಹೇಳಕ್ ಬಂದಿದ್ದೀನಿ ನಾನು ನಿಮಗೆ. ಅಂಡ್ ವಿತ್ ದಿಸ್ ಬ್ಯಾಚ್ ನಾನು 2,500 ಸ್ಟೂಡೆಂಟ್ಸ್ ಅನ್ನ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಅಲ್ಲಿ ನಾನು ಟ್ರೈನ್ ಮಾಡಿದ್ದೀನಿ. ಅಂಡ್ ದಟ್ ಈಸ್ ಸಚ್ ಅ ಹ್ಯಾಪಿ ನ್ಯೂಸ್ ಫಾರ್ ಮೀ. ಅಂಡ್ ನಿಮಗೆ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ತಗೊಂಡು ಬಂದಿದ್ದೀನಿ. ನಾವು ಮತ್ತೆ ಒಂದು ಹೊಸ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂಡ್ ಅಗೇನ್ ಮತ್ತೆ ಮೊದಲನೇ ಸಾರಿ ಮಾಡ್ದಂಗೆ ಸ್ಪೆಷಲ್ ಬ್ಯಾಚ್ ಅನ್ನ ಮತ್ತೆ ಅನೌನ್ಸ್ ಮಾಡ್ತಾ ಇದ್ದೀನಿ. ಈ ಸ್ಪೆಷಲ್ ಬ್ಯಾಚ್ ಏನನ್ನ ಒಳಗೊಂಡಿರುತ್ತೆ, ಇದರಲ್ಲಿ ನಾವು ಏನೇನೆಲ್ಲ ನಿಮಗೆ ಸೌಲಭ್ಯಗಳನ್ನ ಸರ್ವಿಸ್ಗಳನ್ನ ಕೊಡ್ತಾ ಇದ್ದೀವಿ ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಎಸ್, ಸ್ಪೆಷಲ್ ಬ್ಯಾಚ್ ಜೂನ್ 20ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ, ಜೂನ್ 20th. ಸೊ ಜೂನ್ 20th ಇಂದ ಸ್ಪೆಷಲ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಅಂಡ್ ನಿಮಗೆ ಈ ಸ್ಪೆಷಲ್ ಬ್ಯಾಚ್ ಅಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಅಂಡ್ ಸೋ ಫಾರ್ ತುಂಬಾನೇ ಇಷ್ಟಪಟ್ಟಿದ್ದಾರೆ, ಬಿಕಾಸ್ ನಮ್ಮ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಲ್ಲಿ ಇ ಫಾರ್ ಇಂಗ್ಲಿಷ್ ಅಲ್ಲಿ ನಾವು ಗ್ರಾಮರ್ ಹೇಳ್ಕೊಟ್ಟಾದ್ಮೇಲೆ ಸ್ಪೋಕನ್ ಇಂಗ್ಲಿಷ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಜಸ್ಟ್ ಸುಮ್ಮನೆ ಪ್ರಾಕ್ಟೀಸ್ ಅನ್ನ ನಾವು ಸ್ಟಾರ್ಟ್ ಮಾಡಿಸಲ್ಲ. ಸೊ ನಿಮಗೆ ಗೊತ್ತಿದೆ ನಮ್ಗೆ ಎಲ್ಲ ಗ್ರಾಮರ್ ಅಂತ ಅನ್ಸೋದು ಸುಲಭ, ಸಹಜ. ಬಟ್ ಅದು ನಿಮಗೆ ಗೊತ್ತಿಲ್ಲ ಅಂತ ಗೊತ್ತಾಗೋದು ನಮ್ಮ ಕ್ಲಾಸಸ್ ಅನ್ನ ಜಾಯಿನ್ ಆದ್ಮೇಲೆ. ಸೊ ಒಂದೊಂದು ಟೆನ್ಸ್ ಅನ್ನ ಯೂಸ್ ಮಾಡುವಂತಹ ವಿಧಾನ ಡಿಫ್ರೆಂಟ್ ಆಗಿರುತ್ತೆ. ಒಂದೊಂದು ಟೆನ್ಸ್ ಅನ್ನ ನೀವು ಯಾವ ಸಿಚುವೇಶನ್ ಅಲ್ಲಿ ಬಳಸಬೇಕು, ಕನ್ಫ್ಯೂಸಿಂಗ್ ಆಗುವಂತಹ ಟೆನ್ಸಸ್ ಯಾವುದು, ಅಂಡ್ ಪಾರ್ಟ್ಸ್ ಆಫ್ ಸ್ಪೀಚ್ ಕೂಡ ನಿಮ್ಗೆ ಗೊತ್ತಿದೆ ಅಲ್ಲ ಅಂತ ಅನ್ಸಿರುತ್ತೆ. ಪ್ರಿಪೋಸಿಷನ್, ಕಂಜಂಕ್ಷನ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ. ಬಟ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಗೊತ್ತಾಗುತ್ತೆ ಒಂದೊಂದೇ ಪ್ರಿಪೋಸಿಷನ್ ಎರಡೆರಡು ಕಡೆ ಬಳಸ್ತೀವಿ, ಒಂದೊಂದೇ ಕಂಜಂಕ್ಷನ್ ಎರಡೆರಡು ಕಡೆ ಬಳಸ್ತೀವಿ. ಬಟ್ ಅದನ್ನ ಹೆಂಗೆ ಗುರ್ತಿಟ್ಕೊಡೋದು, ಹೆಂಗೆ ನಾವು ಯೂಸ್ ಮಾಡೋಕ್ಕೆ ಕಲಿಯೋದು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಡೆಫಿನೆಟ್ಲಿ ಈ ಬ್ಯಾಚ್ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ನೀವು ಕೇಳ್ಬೋದು ಸ್ಪೆಷಲ್ ಬ್ಯಾಚ್ ಅಂದ್ರೆ ಏನಿರುತ್ತೆ ಇದರಲ್ಲಿ ಅಂತ. ಸೊ ಸ್ಪೆಷಲ್ ಬ್ಯಾಚ್ ಅನ್ನ ನಾವು ಯಾರಿಗೋಸ್ಕರ ಮಾಡ್ತೀವಿ ಅಂತಂದ್ರೆ, ನಮ್ಗೆ ಇಂಗ್ಲಿಷೇ ಗೊತ್ತಿಲ್ಲ, ಒಂಚೂರು ಗೊತ್ತಿಲ್ಲ ಮ್ಯಾಮ್, ನನಗೆ ಇಂಗ್ಲಿಷ್ ಅಂದ್ರೇನೆ ಗೊತ್ತಿಲ್ಲ, ನನಗೆ ಒಂದು ವಾಕ್ಯನೂ ಬರೆಯಕ್ ಬರಲ್ಲ ಅಂತ ಅನ್ನೋರಿಂದ ಹಿಡ್ಕೊಂಡು, ನನಗೆ ಓಕೆ ಓಕೆ ಇಂಗ್ಲಿಷ್ ಬರುತ್ತೆ, ಸ್ವಲ್ಪ ಗ್ರಾಮರ್ ಗೊತ್ತು, ಬಟ್ ಸ್ಟಿಲ್ ನನಗೆ ಮಾತಾಡೋಕ್ಕೆ ಕಾನ್ಫಿಡೆನ್ಸ್ ಇಲ್ಲ, ಅಷ್ಟೊಂದು ಫ್ಲೂಯೆಂಟ್ ಆಗಿ ಮಾತಾಡಕ್ ಬರಲ್ಲ ಅನ್ನೋವರೆಗೂ ಇದು ಎಲ್ಲರನ್ನೂ ಕವರ್ ಮಾಡುತ್ತೆ. ಸೊ ನಿಮ್ಗೆ ಝೀರೋ ಇಂಗ್ಲಿಷ್ ನಾಲೆಜ್ ಇದ್ರೂ ನೀವು ಸೆಂಟೆನ್ಸ್ ಫ್ರೇಮ್ ಮಾಡೋಕ್ಕೆ ಕಲಿತೀರಾ ಜಸ್ಟ್ ಇನ್ 30 ಡೇಸ್. ನಮ್ಮ ಕೋರ್ಸ್ ಇರೋದೇನಿದು 40 ಡೇಸ್ನ ಕೋರ್ಸ್, 40 ದಿನದ ಕೋರ್ಸ್ ಇದು. ಸೊ ಈ 40 ದಿನದ ಕೋರ್ಸ್ ಅಲ್ಲಿ ನಾವು 30 ದಿನ ನಿಮ್ಗೆ ಏನ್ ಮಾಡ್ತೀವಿ, ಕಂಪ್ಲೀಟ್ ಆಗಿ ಒಂದು ಸೆಂಟೆನ್ಸ್ ಅನ್ನ ಹೆಂಗೆ ಫ್ರೇಮ್ ಮಾಡಬೇಕು, ಎಲ್ಲಿ ಏನ್ ಬರೆದ್ರೆ ತಪ್ಪಾಗುತ್ತೆ ಸರಿ ಆಗುತ್ತೆ ಅನ್ನೋದ್ರ ಬಗ್ಗೆನೇ ನಾವು ಟ್ರೈನಿಂಗ್ ಕೊಡ್ತಾ ಹೋಗ್ತೀವಿ. ಅಂದ್ರೆ ಒಂದು 15 ಕ್ಲಾಸಸ್ ಅನ್ನ ನಿಮ್ಗೆ ಸ್ಪೋಕನ್ ಇಂಗ್ಲಿಷ್ ಗ್ರಾಮರ್ ಫೌಂಡೇಶನ್ ಆಗಿ ನಿಮ್ಗೆ ಏನ್ ಬೇಕು, ಸ್ಟ್ರಾಂಗ್ ಫೌಂಡೇಶನ್ ಆಗ್ಬೇಕು ಅಂದ್ರೆ ನೀವು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಬಿಟ್ಟು ಹೋದ್ಮೇಲೂ ನಿಮ್ಗೆ ಮಾತಾಡಕ್ ಬಂದಿರ್ಬೇಕು, ನಿಮ್ಗೆ ಇಂಗ್ಲಿಷ್ ಮರ್ತು ಹೋಗ್ಬಾರ್ದು. ಸೊ ನಾವು ಗ್ರಾಮರ್ ಇಲ್ದೇನೆ ಕಲಿಬಹುದು, ಗ್ರಾಮರ್ ಇಲ್ದೇನೆ ನಿಮ್ಗೆ ಹೇಳ್ಕೊಡ್ತೀವಿ ಅನ್ನೋಂಥ ಫೇಕ್ ಪ್ರಾಮಿಸ್ ಅನ್ನ ನಾನು ಮಾಡಲ್ಲ. ಗ್ರಾಮರ್ ಬೇಕೇ ಬೇಕು. ನಮ್ಮ ಎಲ್ಲಾ ಸ್ಟೂಡೆಂಟ್ಸು ಇವಾಗ ಒಪ್ಕೊಂಡಿದ್ದಾರೆ. ನಾನು 2,500 ಸ್ಟೂಡೆಂಟ್ಸ್ ಅನ್ನ ಟ್ರೈನ್ ಮಾಡಿದ್ದೀನಿ, ಅವ್ರೆಲ್ಲರೂ ಒಪ್ಕೊಂಡಿದ್ದಾರೆ, ಹೌದು ಮ್ಯಾಮ್ ಗ್ರಾಮರ್ ಬೇಕೇ ಬೇಕು, ಗ್ರಾಮರ್ ಇಲ್ಲದೆ ನಮ್ಗೆ ಇಂಗ್ಲಿಷ್ ಕಲಿಯಕ್ ಆಗಲ್ಲ. ಬಟ್ ಹಂಗಂತ ನಾನು ಕಾಂಪ್ಲಿಕೇಟೆಡ್ ಗ್ರಾಮರ್ ಅನ್ನ ಹೇಳ್ಕೊಡ್ತಾ ಇಲ್ಲ, ಇಲ್ಲಿ ತುಂಬಾ ಸಿಂಪಲ್ ಗ್ರಾಮರ್ ಅನ್ನ, ಅಂದ್ರೆ ಸೆಂಟೆನ್ಸ್ ರಚನೆಗೆ ಏನ್ ಬೇಕು, ನೀವು ತಪ್ಪಾಗದೆ ಒಂದು ಶಬ್ದನ ಇನ್ನೊಂದು ಶಬ್ದ ಪಕ್ಕ ಇಟ್ಟು ಒಂದು ವಾಕ್ಯನ ರಚನೆ ಮಾಡ್ಬೇಕು ಅಂದ್ರೆ ಏನ್ ಬೇಕು, ಅಷ್ಟು ಸಿಂಪಲ್ ಒಂದು 5 ಟಾಪಿಕ್ಸ್ ಅಷ್ಟೇ ಕಲಿಸ್ತಾ ಇದ್ದೀನಿ ನಾನು ಗ್ರಾಮರ್ ಅನ್ನ. ಒಂದು 5 ಟಾಪಿಕ್ಸ್ ನೀವು ಗ್ರಾಮರ್ ಕಲ್ತ್ ಬಿಟ್ರೆ ಆಯ್ತು, ಪರ್ಫೆಕ್ಟ್ ಆಗಿ ನಿಮ್ಗೆ ಒಂದು ಸೆಂಟೆನ್ಸ್ ಫ್ರೇಮ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಪ್ರಾಮಿಸ್ ಅನ್ನ ನಾನು 100% ಆಗಿ ಮಾಡ್ತೀನಿ, ಓಕೆನಾ. ಅಂಡ್ ಹಿಯರ್ ಒಂದು 15 ಟಾಪಿಕ್ಸ್ ಅಂದ್ರೆ ಒಂದು 15 ಕ್ಲಾಸಸ್, ಟಾಪಿಕ್ಸ್ ಅಲ್ಲ, ಒಂದು 15 ಕ್ಲಾಸಸ್ ನಿಮ್ಗೆ ಗ್ರಾಮರ್ ಫೌಂಡೇಶನ್ ಜೊತೆಗೆ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ 15 ಡೇಸ್ ಏನಿರುತ್ತೆ, ರಿಗರಸ್ ಆಗಿ ನಿಮ್ಗೆ ಸ್ಟೋರಿ ಟೆಲ್ಲಿಂಗು ಅಂಡ್ ವಿಡಿಯೋ ಕಾನ್ಫರೆನ್ಸ್ ಕ್ಲಾಸಸ್ಸು, ಸ್ಟೋರಿ ರೈಟಿಂಗು, ನಿಮ್ಮ ಲೈಫ್ ನಲ್ಲಿ ನಡೆದಂತಹ ಘಟನೆಗಳನ್ನ ನಿಮ್ಮ ಬಾಯಲ್ಲಿ ನಮ್ಗೆ ಹೇಳ್ಸಕ್ಕೆ, ಇಂಗ್ಲಿಷ್ ಅಲ್ಲಿ ಹೇಳ್ಸಕ್ಕೆ ನಾವು ನಿಮ್ಗೆ ಟ್ರೈನ್ ಅಪ್ ಮಾಡ್ತೀವಿ. ನೀವು ಹೇಳೋವರೆಗೂ ನಾವು ಬಿಡಲ್ಲ. ಅಂಡ್ ವಿಡಿಯೋ ಕಾನ್ಫರೆನ್ಸ್ ಕ್ಲಾಸ್ ಅಲ್ಲಿ ನನಗೆ ನೀವು ನನ್ನ ಜೊತೆಗೇನೆ ಡೈರೆಕ್ಟ್ ಆಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀರಾ. ಅಂಡ್ ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಯಾವುದೇ ಡೌಟ್ ಇದ್ರು 24/7 ನಾವು ಅವೈಲೇಬಲ್ ಇರ್ತೀವಿ ನಿಮ್ಮ ಕ್ವಾರೀಸ್ ಅನ್ನ ನಾವು ಕ್ಲಿಯರ್ ಮಾಡ್ಲಿಕ್ಕೆ. ಅಂಡ್ ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ನಾನು ಇಂಗ್ಲಿಷ್ ಅನ್ನ ಕನ್ನಡ ಮಾಧ್ಯಮದಲ್ಲೇ ನಿಮ್ಗೆ ಹೇಳ್ಕೊಡ್ತೀನಿ. ಇಟ್ಸ್ ನಾಟ್ ದಟ್ ನಾನು ಕಂಪ್ಲೀಟ್ ಆಗಿ ಇಂಗ್ಲಿಷ್ ಅಲ್ಲೇ ಹೇಳ್ಕೊಡ್ತೀನಿ, ಇಂಗ್ಲಿಷನ್ನೇ ಮಾತಾಡ್ತೀನಿ, ಇಲ್ಲ, ಕನ್ನಡದಲ್ಲಿನೇ ಕನ್ನಡ ಎಕ್ಸಾಂಪಲ್ಸ್ನ ಕೊಟ್ಟು ಕನ್ನಡಕ್ಕೂ ಇಂಗ್ಲಿಷ್ಗೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ನಿಮಗೆ ಮನವರಿಕೆ ಮಾಡಿಸಿ ಆಮೇಲೆ ನಾನು ನಿಮಗೆ ಇಂಗ್ಲಿಷ್ನ ಕಲಿಸ್ತಾ ಹೋಗ್ತೀನಿ. ಸೊ ದಿಸ್ ಇಸ್ ದ ಫಂಡಮೆಂಟಲ್ ರೂಲ್ ಆಫ್ ಇ ಫಾರ್ ಇಂಗ್ಲಿಷ್. ನಿಮಗೆ ನಿಮ್ಮದೇ ಆದ ರೀತಿಯಲ್ಲಿ ನಾನು ಇಂಗ್ಲಿಷ್ನ ಕಲಿಸ್ತೀನಿ. ನಾನು ನನಗೆ ಹೆಂಗೆ ಬೇಕು ಹಾಗೆ ಕಲಿಸ್ತಾ ಇಲ್ಲ, ನಿಮಗೆ ಹೆಂಗೆ ಬೇಕು ಇಂಗ್ಲಿಷ್ ಹಾಗೆ ನಾನು ಇಂಗ್ಲಿಷ್ನ ಇಲ್ಲಿ ಕಲಿಸ್ತೀನಿ. ಆ್ಯಂಡ್ ಇದು 40 ದಿನಗಳ ಕೋರ್ಸ್ ಆಗಿರುತ್ತೆ. ಆ್ಯಂಡ್ 30 ದಿನ 15 ಡೇಸ್ ನಿಮಗೆ ಗ್ರಾಮರ್ ಟಾಪಿಕ್ಸ್ನ ಕಲಿಸಿ 15 ಡೇಸ್ ರಿಗರಸ್ ಪ್ರಾಕ್ಟೀಸನ್ನು ಮಾಡಿಸಿ ಉಳಿದಿರುವಂತಹ 10 ಡೇಸ್ಗೆ
ನಾನು ನಿಮ್ಗೆ ಏನ್ ಮಾಡಿಸ್ತೀನಿ ಅಂದ್ರೆ ಒಂದಿಷ್ಟು ನಿಮ್ಗೆ ಫಸ್ಟ್ ಪ್ರಾಕ್ಟೀಸ್ ಕ್ವಶನ್ಸ್ ಅನ್ನ ಕೊಟ್ಬಿಟ್ಟು ಪ್ರಾಕ್ಟೀಸ್ಗೆ ಅಂತ ಹೇಳಿ ಒಂದಿಷ್ಟು ಕ್ವಶನ್ಸ್ ಅನ್ನ ಕೊಡ್ತೀನಿ, ಪ್ಯಾರಾಗ್ರಾಫ್ಸ್ ಅನ್ನ ಕೊಡ್ತೀನಿ. ಸೊ ನಿಮ್ಗೆ ಏನ್ ಮಾಡ್ತೀನಿ, ಅವುಗಳನ್ನ ಪ್ರಾಕ್ಟೀಸ್ ಮಾಡಿ ಮತ್ತೆ ಕ್ಲಾಸಸ್ ಅನ್ನ ರಿವೈಸ್ ಮಾಡ್ಕೊಳ್ಳಿ, ಮತ್ತೆ ಓದ್ಕೊಳ್ಳಿ. ಕ್ಲಾಸಸ್ ಅನ್ನ ನೋಟ್ಸ್ ನ ಕೊಟ್ಟಿರುವ PDF ನೋಟ್ಸ್ ಕೊಡ್ತೀವಿ ನಾವು, ಪ್ರತಿಯೊಂದು ಕ್ಲಾಸ್ಗೂ PDF ನೋಟ್ಸ್ ಕೊಡ್ತೀವಿ. ಸೊ ಇದೆಲ್ಲಾನು ಕೊಟ್ಟು ನಿಮ್ಗೆ ಒಂಚೂರು ಟೈಮ್ ಕೊಟ್ಟು ಮತ್ತೊಂದ್ಸಲಿ ರಿವೈಸ್ ಮಾಡಿ, ಕ್ಲಾಸಸ್ ನೋಡ್ಕೊಳ್ಳಿ, ನೋಟ್ಸ್ ನೋಡ್ಕೊಳ್ಳಿ ಅಂತ ಹೇಳಿ ನಿಮ್ ಪಾಡಿಗೆ ನಿಮ್ಮನ್ನ ಒಂಚೂರು 4 days 1 week ಇರಕ್ ಬಿಟ್ಟು ನೆಕ್ಸ್ಟ್ ಮತ್ತೆ ಒಂದು ವಾರದಿಂದ ಆ 10 ದಿನ ಏನಿರುತ್ತೆ ರಿಗರಸ್ ಆಗಿ ಮತ್ತೆ ಪ್ರಾಕ್ಟೀಸ್ ಮಾಡಿಸ್ತೀವಿ, ಮತ್ತೆ ವಿಡಿಯೋ ಕಾನ್ಫರೆನ್ಸ್ ಕ್ಲಾಸ್ ಮಾಡಿಸ್ತೀವಿ. ಹಾಗೆ ನಿಮ್ಗೆ ಬರೆಯಕ್ಕೆ ನಿಮ್ಮದೇ ವಾಕ್ಯಗಳಲ್ಲಿ ಒಂದು ಕನ್ನಡ ಸ್ಟೋರಿಯನ್ನ ಕೊಟ್ಟು ಇಂಗ್ಲಿಷ್ ಅಲ್ಲಿ ನಿಮ್ಗೆ ಬರೆಯೋ ತರ ನಮ್ಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದರ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನಿಮ್ಮ ಲೈಫ್ ಅಲ್ಲಿ ನಡೆದಂತಹ ಘಟನೆಗಳನ್ನ ಅಥವಾ ಇಮ್ಯಾಜಿನರಿ ಸ್ಟೋರೀಸ್ ಗಳನ್ನ ನಾವು ನಿಮ್ಗೆ ಒಂದು ಸಿಚುವೇಶನ್ಸ್ ಗಳನ್ನ ಕೊಟ್ಟು ಅದ್ರ ಬಗ್ಗೆ ಮಾತಾಡಕ್ಕೆ ಹೇಳ್ತೀವಿ. ಸೊ ಬೈ ದೆನ್ ಲೈಫ್ ಅಲ್ಲೇ ನೀವು ಒಂದು ವಾಕ್ಯನ ಇಂಗ್ಲಿಷ್ ಮಾತಾಡದೇ ಇರೋರು ಅಗೇನ್ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ನಾನು ಮಾತಾಡಬಲ್ಲೆ ಅನ್ನುವಂತಹ ಕಾನ್ಫಿಡೆನ್ಸ್ ನಿಮ್ಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ತುಂಬಾ 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 ಸ್ಟೂಡೆಂಟ್ಸ್ ನಮ್ಗೆ ಪಾಸ್ ಆಗಿ ಹೋಗಿದ್ದಾರೆ ಇಲ್ಲಿಂದ. ಇಂಗ್ಲಿಷ್ ಅನ್ನ ಪಾಸ್ ಅಂತ ಹೇಳ್ತೀನಿ ನಾನು. ಪಾಸ್ ಅಂದ್ರೆ ದೇ ಕ್ಲಿಯರ್ಡ್ ಇಟ್. ಅವ್ರಿಗೇನು ಅಬ್ಸ್ಟಾಕಲ್ಸ್ ಇತ್ತು, ಅವ್ರಿಗೇನು ಭಯ, ಒಂದು ಲೋ ಕಾನ್ಫಿಡೆನ್ಸ್ ಇತ್ತು, ಅದೆಲ್ಲವನ್ನ ಅವರು ಪಾಸ್ ಮಾಡಿ ಹೋಗಿದ್ದಾರೆ. ಅವರೆಲ್ಲರೂ ಅದನ್ನ ದಾಟ್ಕೊಂಡು ಹೋಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ನೀವು ಅದರ ಲೈವ್ ಎಕ್ಸಾಂಪಲ್ ಅನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅವರ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಅವ್ರು ಮಾತಾಡುವುದನ್ನ, ಅವ್ರು ಕಾನ್ಫಿಡೆಂಟ್ ಆಗಿ ಸೆಂಟೆನ್ಸ್ ಫ್ರೇಮ್ ಮಾಡೋದನ್ನ ನೋಡಬಹುದು. ಅಂಡ್ ವಿಡಿಯೋ ಕಾನ್ಫರೆನ್ಸ್ ಕ್ಲಾಸಸ್ ಕೂಡ ನಮ್ಮ ಯೂಟ್ಯೂಬ್ ಅಲ್ಲಿ ನಾನು ಹಾಕಿದ್ದೀನಿ, ಸೊ ದಟ್ ನೀವು ಕೂಡ ಕಲಿಬಹುದು ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಬರಬೇಕು ಅಂತ ಹೇಳಿ. ರೈಟ್, ಹಂಗಿದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಕೊಡಕ್ ಹೋಗೋದು ಏನಪ್ಪಾ ಅಂದ್ರೆ, ಈ ಒಂದು ಸ್ಪೆಷಲ್ ಬ್ಯಾಚ್ ಅಲ್ಲಿ ನಾವು ಏನೇನ್ ಮಾಡಕ್ ಹೊರಟಿದೀವಿ ಅಂದ್ರೆ, ನಿಮಗೆ ಫಂಡಮೆಂಟಲ್ ಆಗಿ ಎಷ್ಟು ನಿಮ್ಗೆ ಇಂಗ್ಲಿಷ್ ಗ್ರಾಮರ್ ಬೇಕು. ಸೊ ಸ್ಪೋಕನ್ ಇಂಗ್ಲಿಷ್ಗೆ ಎಲ್ಲಾನು ಇಂಗ್ಲಿಷ್ ಬೇಕಾಗಲ್ಲ, ಸ್ಪೋಕನ್ ಇಂಗ್ಲಿಷ್ಗೆ ಬೇಕಾಗುವಷ್ಟು ಗ್ರಾಮರ್ ಅನ್ನ ನಾನು ಹೇಳ್ಕೊಡ್ತೀನಿ. ಎಷ್ಟು ಬೇಕಾಗಬಹುದು ನಿಮ್ಗೆ? ಆಲ್ಮೋಸ್ಟ್ ಟೆನ್ಸಸ್ ಬೇಕಾಗುತ್ತೆ, ಸೊ ನಿಮ್ಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಬೇಕಾಗುತ್ತೆ, ಅಂಡ್ ನಿಮ್ಗೆ ಆರ್ಟಿಕಲ್ ಬೇಕಾಗುತ್ತೆ. ಸೊ ಆರ್ಟಿಕಲ್ಸ್ ಎ ಅಂಡ್ ದ ಎಲ್ಲಿ ಯೂಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಅದ್ರ ಜೊತೆಗೆ ನಿಮ್ಗೆ ಕೆಲವೊಂದಿಷ್ಟು ಆಕ್ಸಿಲರಿ ವರ್ಬ್ ಅಂತ ಬರ್ತವೆ, ಅಂಡ್ ನಿಮ್ಗೆ ಆ ಆಕ್ಸಿಲರಿ ವರ್ಬ್ ಎಲ್ಲಿ ಬಳಸಬೇಕು, ಹೆಂಗ್ ಬಳಸಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಬೇಕು. ಸೊ ಈಸ್, ಆರ್ ಅಂತೆಲ್ಲ ಯೂಸ್ ಮಾಡ್ತೀವಲ್ಲ, ಆಮ್, ಈಸ್, ಆರ್ ಎಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಬೇಕು. ಸೊ ಅದ್ರ ಜೊತೆಗೆ ನಾವು ಮೋಡಲ್ ವರ್ಬ್ಸ್ ಗಳನ್ನ ಕೂಡ ಹೇಳ್ಕೊಡ್ತೀವಿ. ಅಂದ್ರೆ ಕುಡ್, ವುಡ್, ಶುಡ್ ಎಲ್ಲಿ ಯೂಸ್ ಮಾಡಬೇಕು, ಹೆಂಗ್ ಯೂಸ್ ಮಾಡಬೇಕು ಅನ್ನೋ ಶಬ್ದಗಳು ನಿಮ್ಗೆ ಗೊತ್ತಿದ್ರೆ ಮಾತ್ರ ಆ ಒಂದು ವಾಕ್ಯಗಳಲ್ಲಿ ಹಾಕ್ತೀರಾ ನೀವು. ಸೊ ಒಂದಿಷ್ಟು 5 ಇಂಪಾರ್ಟೆಂಟ್ ಟಾಪಿಕ್ಸ್. ಅದ್ರ ಜೊತೆಗೆ ಹಿಯರ್ ಅಂಡ್ ದರ್ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ ಆಗುತ್ತೆ. ಎಲ್ಲಾನು ಇಲ್ಲೇ ಹೇಳಿದ್ರೆ ಕೋರ್ಸ್ ಅಲ್ಲಿ ಏನ್ ಉಳಿಯುತ್ತೆ? ಸೊ ನಿಮ್ಗೆ ಒಂದು ಕ್ಯೂರಿಯಾಸಿಟಿ ಇರಬೇಕು ಏನ್ ಹೇಳ್ಕೊಡ್ತಾರೆ ಅಂತ ಹೇಳಿ. ಸೊ ಪ್ರೈಮ್ ಟಾಪಿಕ್ಸ್ ಇವುಗಳನ್ನ ಕವರ್ ಮಾಡಿ ಅದ್ರ ಜೊತೆಗೆ ಇದ್ರ ಮಧ್ಯದಲ್ಲಿ ಕೆಲವೊಂದಿಷ್ಟು ಕನ್ಫ್ಯೂಸಿಂಗ್ ಟಾಪಿಕ್ಸ್ ಇರ್ತವೆ. ಓಕೆ, ಹಿಂಗಂದ್ರೆ ಹೆಂಗಾಗುತ್ತೆ, ಇದನ್ನ ಯೂಸ್ ಮಾಡಿದ್ರೆ ಹೆಂಗಾಗುತ್ತೆ ಅನ್ನೋ ಕೆಲವೊಂದಿಷ್ಟು ಪ್ರೈಮ್ ಕನ್ಫ್ಯೂಸಿಂಗ್ ಟಾಪಿಕ್ಸ್ ಇದಾವೆ. ಅವುಗಳನ್ನ ನಾವು ಇಲ್ಲಿ ಬಿಟ್ಕೊಡಲ್ಲ. ಸೊ ಕೋರ್ಸ್ ಅಲ್ಲಿನೇ ನಾನು ಅದನ್ನ ಹೇಳ್ತೀನಿ, ಯಾರು ಜಾಯ್ನ್ ಆಗ್ತಾರೆ ಅವ್ರಿಗೆ ಮಾತ್ರ ಅದನ್ನ ಹೇಳೋದು. ಸೊ ಆ ಕನ್ಫ್ಯೂಸಿಂಗ್ ಟಾಪಿಕ್ಸ್ ಅನ್ನ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಇದೆಲ್ಲ ಆದ್ಮೇಲೆ ಒಂದು 10 to 12 days 15 days ಮ್ಯಾಕ್ಸಿಮಮ್ ತಗೊಂಡು ಇದನ್ನ ಕಾನ್ಫಿಡೆನ್ಸ್ ಅನ್ನ ನಿಮ್ಗೆ ಬಿಲ್ಡ್ ಮಾಡಕ್ಕೆ ಇರುವಂತಹ ಟಾಪಿಕ್ಸ್ ಇವು. ಸೊ ಆ ಫೌಂಡೇಶನ್ ಟಾಪಿಕ್ಸ್ ಅನ್ನ ನಾವು ಬಿಲ್ಡ್ ಮಾಡಿಬಿಟ್ಟು ನಾವೇನ್ ಮಾಡ್ತೀವಿ, ನಿಮಗೆ ನೆಕ್ಸ್ಟ್ ಇದ್ರ ಮೇಲೆ ಕ್ವಶನ್ಸ್ ಕೇಳೋದು, ಇದ್ರ ಮೇಲೆ ನಿಮ್ಗೆ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗೋದು ಮಾಡ್ತೀವಿ. ಸೊ ಅದ್ರ ಜೊತೆಗೆ ಸ್ಟೋರಿ ರೈಟಿಂಗ್ ಅನ್ನ ಸ್ಟಾರ್ಟ್ ಮಾಡಿಸ್ತೀವಿ. ಸೊ ಒನ್ಸ್ ನೀವು ಒಂದು ವಾಕ್ಯವನ್ನ ಕರೆಕ್ಟ್ ಆಗಿ ರಚನೆ ಮಾಡ್ತಿದ್ದೀರಾ ಅಂತ ಹೇಳಿ ನಂಗೆ ಗೊತ್ತಾದ್ರೆ ಆ ವಾಕ್ಯಗಳಲ್ಲಿನೇ ನಾನು ಒಂದಿಷ್ಟು ಕಥೆಗಳನ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿಸ್ತೀನಿ. ಅಂದ್ರೆ ನಾನು ಕನ್ನಡದಲ್ಲಿ ಕಥೆಯನ್ನ ಹೇಳ್ತಾ ಹೋಗ್ತೀನಿ, ನೀವೇ ಅದನ್ನ ಇಂಗ್ಲಿಷ್ ಅಲ್ಲಿ ಬರೀತಾ ಹೋಗ್ತೀರಾ, ಅಥವಾ ನಾನು ಒಂದು ವಾಕ್ಯವನ್ನ ಇಂಗ್ಲಿಷ್ ಅಲ್ಲಿ ನಿಮ್ಗೆ ಕೊಡ್ತೀನಿ, ನೆಕ್ಸ್ಟ್ ಕತೆ ಏನಾಗಿರ್ಬೋದು ಅಂತ ಹೇಳಿ ನಿಮ್ಗೆ ಗೆಸ್ ಮಾಡಕ್ಕೆ ನಾನು ಕೇಳ್ತೀನಿ. ಸೊ ಅಲ್ಲಿ ಏನಾಗುತ್ತೆ, ನಿಮ್ಮ ಬ್ರೈನ್ ಇಂಗ್ಲಿಷ್ ಅಲ್ಲಿ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಇಂಗ್ಲಿಷ್ ಅಲ್ಲಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದಂತಹ ಬ್ರೈನ್ ಏನಾಗುತ್ತೆ, ನಿಮಗೆ ಹೊಸ ಹೊಸ ಕಾನ್ಸೆಪ್ಟ್ ಗಳನ್ನ, ಕಲ್ತಂತ ಕಾನ್ಸೆಪ್ಟ್ ಗಳನ್ನ ಹೆಕ್ಕಿ ಕೊಡುತ್ತೆ, ನೀವು ಹೆಂಗೆ ಫ್ರೇಮ್ ಮಾಡ್ಬೋದು ಸೆಂಟೆನ್ಸ್ ಅನ್ನ ಅಂತ. ಸೊ ದಿಸ್ ವೇ ನಿಮಗೆ ಇಂಗ್ಲಿಷ್ ಫ್ರೇಮಿಂಗ್ ತುಂಬಾ ಈಸಿಯಾಗಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟು ನಿಮ್ಗೆ ಗ್ರಾಮರ್ ಫೌಂಡೇಶನ್ ಅನ್ನ ಹೇಳ್ಕೊಟ್ಟು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಈ ಗ್ರಾಮರ್ ಟಾಪಿಕ್ಸ್ಗೆ ಸಂಬಂಧಪಟ್ಟಂತೆ ನಾನೇನ್ ಎಕ್ಸರ್ಸೈಸ್ ಕೊಟ್ಟಿರ್ತೀನಿ, ಪ್ರಾಕ್ಟೀಸ್ ಸೆಷನ್ಸ್ ಇರುತ್ತೆ. ಸೊ ಆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನಾವು ಅದೇ ಪ್ರಾಕ್ಟೀಸ್ ಸೆಷನ್ಸ್ ಅನ್ನ ಮಾತಾಡ್ತೀವಿ. ಜನರಲ್ ಆಗಿ ನಾವು ಯಾವ್ದೋ ಒಬ್ಬರ ಜೊತೆಗೆ ಮಾತಾಡುವಾಗ ಹೆಂಗ್ ಇಂಗ್ಲಿಷ್ ಮಾತಾಡ್ತೀವಿ, ಅದೇ ತರ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನಾವು ಫೇಸ್ ಟು ಫೇಸ್, ವಾಯ್ಸ್ ಟು ವಾಯ್ಸ್ ನಾವು ಮಾತಾಡ್ತೀವಿ. ಸೊ ಸಮ್ ಟೈಮ್ಸ್ ಫೇಸ್ ತೋರ್ಸಕ್ಕೆ ಇಷ್ಟಪಡಲ್ಲ ಅಂತಾರೆ, ಅವರು ಸುಮ್ಮನೆ ವಾಯ್ಸ್ ಅಲ್ಲಿ ಮಾತಾಡ್ತಾರೆ. ನಾನು ನೋಡ್ತಾ ಇರ್ತೀನಿ, ಅವ್ರದ್ದೆಲ್ಲ ಹೇಳಿದ್ದನ್ನ ನಾನು ಕೇಳಿಸ್ಕೊಳ್ತಾ ಇರ್ತೀನಿ. ಸೊ ದಿಸ್ ವೇ ವಿಡಿಯೋ ಕಾನ್ಫರೆನ್ಸ್ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅವರ ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡಲಿಕ್ಕೆ, ಸ್ಟೇಜ್ ಫಿಯರ್ ಅನ್ನ
ಸ್ಕ್ರೀನ್ ಫಿಯರ್ ಅನ್ನ ತಪ್ಪಿಸ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ತುಂಬಾ ಜನ ನೀವು IT ಅಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ, ವಿಡಿಯೋ ಮೀಟಿಂಗ್ಸ್ ಅಲ್ಲಿ ನಿಮ್ಗೆ ತುಂಬಾ ಮುಜುಗರ ಆಗ್ತಾ ಇರುತ್ತೆ, ಇಂಗ್ಲಿಷ್ ಬರಲ್ಲ, ಎಲ್ಲಾದ್ರೂ ಮಿಸ್ಟೇಕ್ ಮಾಡ್ಬಿಟ್ರೆ, ತಪ್ಪು ಮಾಡ್ಬಿಟ್ರೆ ಅನ್ನುವಂಥ ಭಯ ಇರುತ್ತೆ. ಸೊ ಅದು ಯಾವ ಭಯಾನು ಬರ್ದೇ ಇರೋ ತರ ನಿಮ್ನ ಇಲ್ಲಿನೇ ಟ್ರೈನ್ ಮಾಡಿ, ಇಲ್ಲಿನೇ ನಿಮ್ನ ಪ್ರಿಪೇರ್ ಮಾಡಿಸ್ತೀವಿ. ಸೊ ದಟ್ ನೀವು ನನ್ನ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮಾತಾಡಿದಾಗ ನೀವು ಎಲ್ಲಿ ಸರಿ ಎಲ್ಲಿ ತಪ್ಪು ಅಂತ ನಾನು ನಿಮ್ಮನ್ನ ಕರೆಕ್ಷನ್ ಮಾಡ್ತೀನಿ. ಸೊ ಆ ಕರೆಕ್ಷನ್ ಮಾಡಿದಾದ್ಮೇಲೆ ನೀವು ಹೊರಗಿನ ಜಗತ್ತಿಗೆ ಹೋಗಿ ಮಾತಾಡುವಾಗ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಓಕೆ ನಾನು ಇಲ್ಲಿ ತಪ್ಪು ಮಾಡ್ತಾ ಇದ್ದೆ, ಇವಾಗ ಸರಿ ಆಗಿದ್ದೀನಿ ಅನ್ನೋಂಥ ಕಾನ್ಫಿಡೆನ್ಸ್ ನಿಮ್ಗೆ ಬರುತ್ತೆ. ಸೊ ಈ ಕಾರಣಕ್ಕೆ ಐ ರಿಕ್ವೆಸ್ಟ್ ಎವ್ರಿ ಒನ್, ನಿಮ್ಗೆ ಈ ಇಂಗ್ಲಿಷೇ ಬರಲ್ಲ ಅನ್ನೋದ್ರಿಂದ ಹಿಡ್ಕೊಂಡು ಓಕೆ ಮ್ಯಾಮ್ ಬರುತ್ತೆ ಬಟ್ ಫ್ಲೂಯೆನ್ಸಿ ಇಲ್ಲ, ಆದ್ರೆ ಸ್ವಲ್ಪ ಗ್ರಾಮಟಿಕಲ್ ಎರರ್ಸ್ ಇದೆ ಅನ್ನುವಂಥವ್ರು ಎಲ್ಲರೂ ಈ ಕೋರ್ಸ್ ಅನ್ನ ಜಾಯಿನ್ ಆಗ್ಬೋದು. ಅಂಡ್ ಇಲ್ಲಿ ನಾವು 0 to hero ಲೆವೆಲ್ ಎಲ್ಲರನ್ನು ನಾವು ಇಲ್ಲಿ ಜಾಯಿನ್ ಮಾಡಿಸ್ಕೊಳ್ತಾ ಇದ್ದೀವಿ. ಸೊ ದಟ್ ನಾವು ಪ್ರತಿಯೊಂದನ್ನು 0 ಇಂದ ಸ್ಟಾರ್ಟ್ ಮಾಡ್ತೀವಿ. ABCD ಇಂದ ನೀವು ಇಲ್ಲಿ ಸ್ಟಾರ್ಟ್ ಮಾಡ್ಬೋದು. ಈ ಬ್ಯಾಚ್ ನಾವು ಲಿಟ್ರಲಿ 0 ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ನೀವು ಈ ಬ್ಯಾಚ್ ಅನ್ನ ಜಾಯಿನ್ ಆಗ್ಬೋದು. ಅಂಡ್ ರೈಟ್, ಅಂಡ್ ಹಿಯರ್ ನಿಮ್ಗೆ ಏನೇ ಡೌಟ್ಸ್ ಇದ್ರು ವಾಟ್ಸ್ಆಪ್ ಅಲ್ಲಿ ನಾವು ಅವೈಲಬಲ್ ಇರ್ತೀವಿ. ಒಂದು ಮೆಸೇಜ್ ಹಾಕಿ, ಮ್ಯಾಮ್ ಇದು ನಂಗೆ ಅರ್ಥ ಆಗ್ತಿಲ್ಲ, ಮ್ಯಾಮ್ ಇದು ನಂಗೆ ತಿಳಿದಿಲ್ಲ, ಇದನ್ನ ಹೇಳ್ಕೊಡಿ ಅಂದ್ರೆ ನಾನು ಇಮಿಡಿಯೇಟ್ಲಿ ನಿಮ್ಗೆ ರಿಪ್ಲೈ ಮಾಡ್ತೀನಿ. 1 day ಲೇಟ್ ಆದ್ರೂ ನನಗೆ ರಿಪ್ಲೈ ಮಾಡದೇ ಇರಲ್ಲ, ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕು ನಿಮ್ಗೆ, ಸೊ ಈ ಕ್ಲಾಸಸ್ ಅನ್ನ ಹೆಂಗ್ ರನ್ ಮಾಡಿಸ್ತೀರಾ ಅಂತ ಹೇಳಿ. ಅಂಡ್ ಒನ್ ಮೋರ್ ಗುಡ್ ನ್ಯೂಸ್ ಇಸ್, ನಮ್ಮ E4English ನ ಅಪ್ಲಿಕೇಶನ್ ಅಂದ್ರೆ ಆಪ್ ರೆಡಿ ಆಗ್ತಾ ಇದೆ. ಸೊ ಅಪ್ಕಮಿಂಗ್ ಬ್ಯಾಚ್ ಹೋಪ್ಫುಲಿ ಅಟ್ಲೀಸ್ಟ್ ಒಂದು 15 days ಅಥವಾ 10 days ಬಿಟ್ಟು ಆದ್ರೂ ಹೋಪ್ಫುಲಿ ಜೂನ್ ಎಂಡ್ ವರ್ಗೆ ನಮ್ಮ ಕ್ಲಾಸಸ್ ಆಪ್ ಅಲ್ಲಿ ಬರಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ AI ಹೆಲ್ಪ್ ಕೂಡ ನಿಮ್ಗಿರುತ್ತೆ. ಸೊ ನಾನೇ AI ರೂಪದಲ್ಲಿ ನಿಮ್ಗೆ ಎಲ್ಲಾ ಅಂದ್ರೆ ಸುಮ್ಮನೆ ವಾಟ್ಸ್ಆಪ್ ಟೆಕ್ಸ್ಟ್ ಅಲ್ಲ, ಫೇಸ್ ಟು ಫೇಸ್, ವಾಯ್ಸ್ ಟು ವಾಯ್ಸ್ ನಾನು ನಿಮ್ಗೆ AI ರೂಪದಲ್ಲಿ ನಿಮ್ಮ ಎಲ್ಲಾ ಕ್ವೈರೀಸ್ ಅನ್ನು ನಾನು ಕ್ಲಿಯರ್ ಮಾಡ್ತೀನಿ. ಸೊ ಕ್ಲಾಸಸ್ ತಗೊಂಡಾದ್ಮೇಲೆ ನಿಮ್ಗೆ ಸಾಕಷ್ಟು ಪ್ರಾಕ್ಟೀಸ್ ಸೆಷನ್ಸ್ ಇರುತ್ತೆ ಆ ಅಪ್ಲಿಕೇಶನ್ ಅಲ್ಲಿ. ಸೊ ಆ ಅಪ್ಲಿಕೇಶನ್ ಕೂಡ ಬರೋದಿದೆ. ಅಂಡ್ ಅದಕ್ಕಿಂತ ಮುಂಚೆ ಅಪ್ಲಿಕೇಶನ್ ಬರೋದ್ರೊಳಗಡೆ ನಾವು ಬ್ಯಾಚ್ ನ ಸ್ಟಾರ್ಟ್ ಮಾಡ್ಲೇಬೇಕಾಗುತ್ತೆ. ತುಂಬಾ ಗ್ಯಾಪ್ ಆಗಿದೆ, ತುಂಬಾ ಕ್ವಾರೀಸ್ ಬರ್ತಾ ಇದೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಬ್ಯಾಚ್ ಅಂತ ಹೇಳಿ ನಾನೇ ಹೋಲ್ಡ್ ಆನ್ ಮಾಡ್ತಾ ಇದ್ದೀನಿ. ಆಪ್ ರೆಡಿ ಆಗ್ಲಿ ಅಂತ ಸ್ವಲ್ಪ ಡಿಲೇ ಆಗ್ತಾ ಇದೆ ಅದು, ಬಟ್ ಸ್ಟಿಲ್ ನೋ ವರೀಸ್, ನಾವು ಸ್ಟಾರ್ಟ್ ಮಾಡ್ಬಿಡೋಣ. ಅದು ಸ್ಟಾರ್ಟ್ ಆದ ತಕ್ಷಣ ನಾವು ಅಲ್ಲಿಗೆ ಜಂಪ್ ಆಗಬೇಕು, ಆಪ್ ಯೂಟ್ಯೂಬ್ ಇಂದ ಆಪ್ಗೆ ಜಂಪ್ ಆಗ್ಬೋದು ಇಮಿಡಿಯೇಟ್ಲಿ. ಅಂಡ್ ಹಿಯರ್ ರೈಟ್ ನಾವು ಸ್ಟಾರ್ಟ್ ಮಾಡ್ತಾ ಇರುವಂತದ್ದು ಯೂಟ್ಯೂಬ್ ಅಲ್ಲಿ ನಾವು ಲೈವ್ ಕ್ಲಾಸಸ್ ಅನ್ನ ಕೊಡ್ತೀವಿ. ಹೆಂಗೆ ಲೈವ್ ಕ್ಲಾಸಸ್ ಕೊಡ್ತೀವಿ ಅಂದ್ರೆ ಪ್ರೈವೇಟ್ ಲೈವ್ ಕ್ಲಾಸಸ್ ಅನ್ನ ಕೊಡ್ತೀವಿ. ಸೊ ಅದು ಯಾರಿಗೂ ಕಾಣಿಸಲ್ಲ, ಯಾರು ನೀವು ಕೋರ್ಸ್ಗೆ ಜಾಯ್ನ್ ಆಗ್ತಿರ್ತೀರಾ ಅವ್ರಿಗೆ ಮಾತ್ರ ಲಿಂಕ್ ಶೇರ್ ಆಗುತ್ತೆ. ಸೊ ಆ ಲಿಂಕ್ ಥ್ರೂ ನೀವು ಕಲಿಬಹುದು. ಸೊ ಇಲ್ಲಿ ಅದು ಆಫ್ಲೈನ್ ಯಾರಿಗೂ ಅಂದ್ರೆ ಆಫ್ ದ ಕೋರ್ಸ್ ಯಾರು ಇರ್ತಾರೆ ಅವ್ರಿಗೆ ಯಾರಿಗೂ ಆ ಲಿಂಕ್ ಕಾಣಿಸಲ್ಲ. ಸೊ ಯೂಟ್ಯೂಬ್ ಅಲ್ಲಿ ಬರುವಂತಹ ಜನರಲ್ ಕ್ಲಾಸಸ್ ಅಷ್ಟೇ ಎಲ್ರಿಗೂ ಕಾಣಿಸ್ತಾ ಇರುತ್ತೆ. ಸೊ ನಿಮಗೆ ಯಾರು ಜಾಯಿನ್ ಆಗ್ತೀರಿ ಅವ್ರಿಗೆ ಮಾತ್ರ ಆ ಲಿಂಕ್ ಶೇರ್ ಆಗುತ್ತೆ, ಅವ್ರಿಗೆ ಮಾತ್ರ ಆ ಲಿಂಕ್ ಓಪನ್ ಆಗುತ್ತೆ, ಅವ್ರು ಮಾತ್ರ ಆ ಕ್ಲಾಸಸ್ ಅನ್ನ ನೋಡಬಹುದು. ಸೊ ಆ ತರ ಸಿಸ್ಟಮ್ ಅಲ್ಲಿ ಲೈವ್ ಪ್ರೈವೇಟ್ ಕ್ಲಾಸಸ್ ಅಲ್ಲಿ ನಾವು ಇಲ್ಲಿ ಕ್ಲಾಸ್ ಮಾಡ್ತಾ ಇದೀವಿ. ಕ್ಲಾಸ್ ಅಲ್ಲಿ ನಮ್ಗೆ ಡೌಟ್ ಬಂದ್ರೆ ಹೆಂಗ್ ಕೇಳೋದು ಮ್ಯಾಮ್ ಅಂತ ತುಂಬಾ ಜನ ಕೇಳ್ತಾರೆ ನಂಗೆ ಅಡ್ಮಿಷನ್ ತಗೊಳ್ಳುವಾಗ. ಇವಾಗ್ಲೇ ಅದನ್ನ ಕೂಡ ಕ್ಲಿಯರ್ ಮಾಡ್ತೀನಿ. ನಾನು ಲೈವ್ ಕ್ಲಾಸ್ ತಗೊಳ್ಳುವಾಗ ಚಾಟ್ಸ್ ಇರುತ್ತೆ. ಸೊ ನೀವು ಹಾಯ್ ಅಂತ ಕಳಿಸಿದ್ರು ನಂಗೆ ಅದು ಕಾಣಿಸುತ್ತೆ, ಮ್ಯಾಮ್ ಇದು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರು ನಂಗೆ ಅದು ಕಾಣಿಸುತ್ತೆ, ನಿಮ್ ಹೆಸರು ನಂಗೆ ಕಾಣಿಸ್ತಾ ಇರುತ್ತೆ, ಮ್ಯಾಮ್ ಇದನ್ನ ಇನ್ನೊಂದ್ಸಾರಿ ರಿಪೀಟ್ ಮಾಡಿ ಅಂತ ಹೇಳಿ ಕಳಿಸ್ತಿರ್ತಾರೆ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಆಲ್ರೆಡಿ ದೇ ಆರ್ ಲೈಕ್ ಎಕ್ಸ್ಪರ್ಟ್. ಸೊ ನನಗೆ ಇದು ಅರ್ಥ ಆಗಿಲ್ಲ ಮ್ಯಾಮ್, ಈ ಪಾಯಿಂಟ್ ನನಗೆ ಇನ್ನೊಂದ್ಸಾರಿ ಹೇಳಿ ಮ್ಯಾಮ್, ಈ ಪಾಯಿಂಟ್ ನಂಗೆ ಅರ್ಥ ಆಗ್ತಿಲ್ಲ ಮ್ಯಾಮ್ ಅಂತ ಹೇಳಿ ಎಲ್ಲರೂ ಕಮೆಂಟ್ ಹಾಕ್ತಾ ಇರ್ತಾರೆ. ಸೊ ಆ ಒಂದು ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಏನೇ ಡೌಟ್ ಇದ್ರು ನಾನು ಮತ್ತೆ ಅಲ್ಲಿ ರಿಪೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ರೈಟ್ ನಾವು ನಿಮ್ಗೆ ಇವಾಗ ಹೆಂಗೆ ಬರ್ದು ನಾನು ಹೇಳ್ತಾ ಇದ್ದೀನಿ ಅದೇ ತರ ನಾನು ಇದೇ ತರ ಇಲ್ಲಿ ಬರ್ದೇನೆ ಕ್ಲಾಸ್ ಹೇಳ್ತಾ ಇರ್ತೀನಿ. ಸೊ ಅದ್ರ ಜೊತೆಗೆ ಇಲ್ಲಿ ಪಕ್ಕ ಏನು ನನ್ನ ಪಕ್ಕ ಒಂದು ಕಮೆಂಟ್ ಸೆಕ್ಷನ್ ಓಡ್ತಾ ಇರುತ್ತೆ, ನಿಮಗೆ ನನಗೆ ಮಾತ್ರ ಅದು ಕಾಣಿಸುತ್ತೆ. ಸೊ ಅಲ್ಲಿ ನಿಮ್ಮ ಎಲ್ಲಾ ಕ್ವೈರೀಸ್ ನನಗೆ ಕಾಣಿಸ್ತಾ ಇರ್ತವೆ. ನಾನು ನೋಡಿ ನಿಮ್ಮ ಹೆಸರು ಹಿಡಿದು ಕೂಗಿ ನಿಮ್ ಜೊತೆಗೆ ಅಲ್ಲಿನೇ ಮಾತಾಡ್ತೀನಿ. ಸೊ ಓಕೆ ನಾನು ಹೇಳ್ತೀನಿ ಸ್ನೇಹ, ಹೌದಾ ಸೌಮ್ಯ, ಓಕೆ ಅನಿಲ್ ಅಂತ ಹೇಳಿ ನಿಮ್ ಹೆಸರು ಹೇಳ್ಕೊಂಡೆ ನಾನು ನಿಮ್ಗೆ ಎಲ್ಲಾ ಡೌಟ್ ಅನ್ನ ಕ್ಲಿಯರ್ ಮಾಡ್ತೀನಿ. ಸೊ ಈ ತರ ನಮ್ಮ ಕ್ಲಾಸಸ್ ನಡೆಯುತ್ತೆ. ಸೊ ಇದಲ್ಲದೆ ಅಪ್ಲಿಕೇಶನ್ ಡೆವಲಪ್ ಆದ್ಮೇಲೆ ಸೊ ದಟ್ ವಿಲ್ ಬಿ ಅನದರ್ ಲೈಕ್ ಇಟ್ಸ್ ಕಂಪ್ಲೀಟ್ಲಿ ಗೇಮ್ ಚೇಂಜರ್. ಸೊ ಇನ್ನೊಂದು 10 days ಅಲ್ಲಿ ಅಪ್ಲಿಕೇಶನ್ ರೆಡಿ ಆಗುತ್ತೆ. ಸೊ ಜೂನ್ 20ನೇ ತಾರೀಕು ಈ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಜೂನ್ 20ನೇ ತಾರೀಕು ಸಂಜೆ 7 ಗಂಟೆಗೆ ಅಥವಾ 8 ಗಂಟೆಗೆ, 2ರಲ್ಲಿ ಒಂದು ಟೈಮ್ ಅಲ್ಲಿ ಕ್ಲಾಸ್ ಇರುತ್ತೆ. ಸೊ 7 to 8 ಇರುತ್ತೆ, ಇಲ್ಲ 8 to 9 ಇರುತ್ತೆ. 2ರಲ್ಲಿ ಒಂದು ಟೈಮ್ ನಿಮ್ಗೆ ಕ್ಲಾಸ್ ಇರುತ್ತೆ. ಓಕೆ, ಸೊ ಎವ್ರಿ ಡೇ 1 ತಾಸು ಅಥವಾ 1.5 ತಾಸು, 1 ಗಂಟೆ ಅಥವಾ 1.5 ಗಂಟೆ ಕ್ಲಾಸ್ ಇರುತ್ತೆ. ಪೂರ್ತಿ ಲೈವ್ ಸೆಷನ್ ಇರುತ್ತೆ. ಅಂಡ್ ವಾರದಲ್ಲಿ ನಿಮ್ಗೆ 5 ದಿನ ಕ್ಲಾಸಸ್ ಇರುತ್ತೆ. ಸ್ಯಾಟರ್ಡೆ ಸಂಡೇ ನಿಮ್ಗೆ ಕ್ಲಾಸಸ್ ಇರಲ್ಲ, ವಾರದಲ್ಲಿ 5 ದಿನ ಕ್ಲಾಸಸ್. ಅಂಡ್ ಅದ್ರ ಜೊತೆಗೆ
7 ಗಂಟೆಯಿಂದ 8 ಗಂಟೆ, 8ರಿಂದ 9 ಇವೆರಡು ಅವರಲ್ಲಿ 1 ಅವರ್, 1 ಗಂಟೆ ಕ್ಲಾಸಸ್ ಸ್ವಲ್ಪ ಟಾಪಿಕ್ ದೊಡ್ಡದಿದ್ರೆ 1.5 ತಾಸವರೆಗೂ 1 ಅವರ್ 15 ಮಿನಿಟ್ಸ್ ವರೆಗೂ ಹೋಗ್ಬೋದು. ಸೊ ದಿಸ್ ಇಸ್ ವೇ ನಾವು ಈ ತರ ದಿಸ್ ಇಸ್ ದ ವೇ ನಾವು ಕ್ಲಾಸ್ ಅನ್ನ ಕಂಡಕ್ಟ್ ಮಾಡೋದು. ಅಂಡ್ ನಿಮಗೆ ಏನೇ ಕ್ವೈರೀಸ್ ಇದ್ರು, ಡೌಟ್ಸ್ ಇದ್ರು ಕಮೆಂಟ್ಸ್ ಅಲ್ಲಿ ಹಾಕಿ, ನಾನು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ. ಕೋರ್ಸ್ ಬಗ್ಗೆ ಡೀಟೇಲ್ಸ್ ಕೇಳೋದಿದ್ರ ಅಥವಾ ಬೇರೆ ಏನಾದ್ರು ಕೇಳೋದಿದ್ರೆ, ನನಗೆ ಕೋರ್ಸ್ ಬಗ್ಗೆ ಕೇಳೋದಿದ್ರು ಡೀಟೇಲ್ಸ್ ಅಲ್ಲಿ ಕಮೆಂಟ್ಸ್ ಅಲ್ಲಿ ಡೀಟೇಲ್ಸ್ ಎಲ್ಲ ಹಾಕಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಅನೌನ್ಸ್ಮೆಂಟ್ ಏನಪ್ಪಾ ಅಂದ್ರೆ, ನಾಳೆ ಸಂಜೆ 7 ಗಂಟೆಗೆ ಡೆಮೋ ಕ್ಲಾಸ್ ಇರುತ್ತೆ. ಸೊ ಈ ಜೂನ್ 20ರ ಏನು ಕ್ಲಾಸ್ ಇದೆಯಲ್ಲ, ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಸೊ ಅದರ ಬಗ್ಗೆ ನಿಮ್ಗೆ ಡೆಮೋ ಕ್ಲಾಸ್ ಇರುತ್ತೆ ನಾಳೆ ಸಂಜೆ. ಜೂನ್ 20ಕ್ಕೆ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಜೂನ್ 20th 2026 ಕೋರ್ಸ್ ಸ್ಟಾರ್ಟ್ ಆಗುತ್ತೆ, ಸ್ಪೆಷಲ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಸಂಜೆ 7 PM ಆರ್ 8 PM ಕ್ಲಾಸಸ್ ಇರುತ್ತೆ. ಸೊ ಅದ್ರ ಜೊತೆಗೆ ಟುಮಾರೋ, ಸೊ ನಾಳೆ ಏನಿರುತ್ತೆ ನಿಮ್ಗೆ, ನಾಳೆ ಕ್ಲಾಸಸ್ಸು 7 PMಗೆ ನಿಮ್ಗೆ ಲೈವ್ ಇರುತ್ತೆ. ನಾಳೆ 7 PMಗೆ ಲೈವ್ ಇರುತ್ತೆ. ಓಕೆನಾ? ಸೊ ನಾಳೆ 7 PMಗೆ ನಿಮ್ಗೆ ಲೈವ್ ಇರುತ್ತೆ. ಲೈವ್ ಯಾವ ತರ ಇರುತ್ತೆ, ಜೂನ್ 20 ಸ್ಪೆಷಲ್ ಬ್ಯಾಚ್ ಯಾವ ತರ ನಡೆಯುತ್ತೆ, ಸೊ ಏನ್ ಟಾಪಿಕ್ ನಡೆಸ್ತೀವಲ್ಲ ಅದನ್ನೇ ಒಂದು ಟಾಪಿಕ್ ಅನ್ನ ನಾನು ನಿಮ್ಗೆ ನಾಳೆ ಡೆಮೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಡೆಮೋ ಕ್ಲಾಸ್ಗೆ ನೀವು ನಾಳೆ ಲೈವ್ ಆಗಿ ಜಾಯ್ನ್ ಆಗ್ಬೋದು. ಸೊ ಇದನ್ನ ಜಾಯ್ನ್ ಆಗ್ಬೇಕು ಅಂದ್ರೆ ನಿಮ್ಗೆ ಚಾನಲ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಸಿಗುತ್ತೆ. ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಸಿಗುತ್ತೆ, ಆ ಗ್ರೂಪ್ಗೆ ಜಾಯ್ನ್ ಆಗಿ, ಆ ಗ್ರೂಪ್ಗೆ ಜಾಯ್ನ್ ಆದ್ರೆ ನಿಮಗೆ ಡೈರೆಕ್ಟ್ ಆಗಿ ಆ ಗ್ರೂಪ್ಗೆ ಲಿಂಕ್ ಹೋಗಿರುತ್ತೆ, ಅಲ್ಲಿಂದನೇ ನಿಮ್ಗೆ ಲಿಂಕ್ ಸಿಗುತ್ತೆ. ಅಥವಾ ಈ ಒಂದು ಕೆಳಗಡೆ ಈ ಪೋಸ್ಟ್ ಅಲ್ಲೂ ಕೂಡ ನಂಬರ್ ಕೊಟ್ಟಿದ್ದೀನಿ ನಾನು, ಇನ್ನೊಂದ್ಸರಿ ನಂಬರ್ ಕೊಡ್ತೀನಿ, ಅದಕ್ಕೆ ಒಂದು ಹಾಯ್ ಕಳಿಸಿದ್ರೆ ನಾನು ಗ್ರೂಪ್ಗೆ ಆಡ್ ಮಾಡ್ತೀನಿ. ಅಥವಾ ಡೈರೆಕ್ಟ್ ಆಗಿ ನಿಮ್ಗೆ ನಾನು ನಾಳೆ ಕ್ಲಾಸನ್ನ ಲಿಂಕ್ ಕಳಿಸ್ತೀನಿ. 7338053255 ಇದಕ್ಕೆ ವಾಟ್ಸ್ಆಪ್ಗೆ ಒಂದು ಹಾಯ್ ಡೆಮೋ ಲಿಂಕ್ ಅಂತ ಕಳಿಸಿ. ಹಾಯ್ ಡೆಮೋ ಲಿಂಕ್ ಅಂತ ನೀವು ಕಳಿಸಿದ್ರೆ ನಾನು ಇಮಿಡಿಯೇಟ್ಲಿ ನಿಮ್ಗೆ ಡೆಮೋ ಲಿಂಕ್ ಅನ್ನ ಶೇರ್ ಮಾಡ್ತೀನಿ. ನಾಳೆ ಸಂಜೆ 7 PMಗೆ ಡೆಮೋ ಇರುತ್ತೆ. ಹೆಂಗೆ ಕ್ಲಾಸ್ ಇರುತ್ತೆ, ನಿಮ್ಗೆ ಕೋರ್ಸ್ ಅಲ್ಲಿ ಹೆಂಗ್ ನಡೆಯುತ್ತೆ ಕ್ಲಾಸ್ ಅಂತ ಹೇಳಿ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಓಕೆ, ಸೊ ಟೀಚಿಂಗ್ ಹೆಂಗಿರುತ್ತೆ, ನಿಮ್ಗೆ ಅರ್ಥ ಆಗುತ್ತಾ, ಏನಾಗ್ತಿದೆ ಒಳಗಡೆ, ಕೋರ್ಸ್ ಒಳಗಡೆ ಹೆಂಗಿರ್ಬೋದು ಅನ್ನೋ ಡೌಟ್ಸ್ ನಿಮ್ಗೆ ಇದ್ರೆ, ಸೊ ಇಲ್ಲಿ ಡೆಮೋ ಲಿಂಕ್ ನಿಮ್ಗೆ ಸಿಗುತ್ತೆ. ಈ ನಂಬರ್ಗೆ ಒಂದು ಹಾಯ್ ಮ್ಯಾಮ್ ಡೆಮೋ ಲಿಂಕ್ ಅಂತಾದ್ರೂ ಕಳಿಸಿ. ಅಥವಾ ನಿಮ್ಗೆ ಈ ಒಂದು ಯೂಟ್ಯೂಬ್ ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಏನಾಗಿರುತ್ತೆ, ವಾಟ್ಸ್ಆಪ್ ಗ್ರೂಪ್ ನ ಚಾನಲ್ ನ ಲಿಂಕ್ ಇರುತ್ತೆ. ವಾಟ್ಸ್ಆಪ್ ಗ್ರೂಪ್ ಏನಿದೆ ಅದ್ರದ್ದು ಲಿಂಕ್ ಇರುತ್ತೆ. ಸೊ ಆ ಗ್ರೂಪ್ಗೆ ಬಂದು ಜಾಯ್ನ್ ಆಗಿದ್ರೆ E4 English ನೋಟಿಸ್ ಬೋರ್ಡ್ ಅಂತ ಇರುತ್ತೆ. ಆ ನೋಟಿಸ್ ಬೋರ್ಡ್ ಗ್ರೂಪ್ಗೆ ನೀವು ಜಾಯ್ನ್ ಆದ್ರೆ ಅಲ್ಲಿ ಲಿಂಕ್ ಸಿಗುತ್ತೆ. ಓಕೆನಾ? ಸೊ ಇಷ್ಟು ಹೇಳೋದಿತ್ತು ಇವತ್ತಿನ ಕ್ಲಾಸ್ ಅಲ್ಲಿ. ನಾಳೆ ಡೆಮೋ ಕ್ಲಾಸ್ ಅನ್ನ ಕೊಡಕ್ ಬರ್ತಾ ಇದ್ದೀನಿ. ಸೊ ನಾಳೆ ಡೆಮೋ ಕ್ಲಾಸ್ಗೆ ನೀವು ಅಟೆಂಡ್ ಆಗ್ಲೇಬೇಕು. ನಾಳೆ ಡೆಮೋ ಕ್ಲಾಸ್ ನ ಅಟೆಂಡ್ ಆದ್ರೆ ಮಾತ್ರ ನಿಮ್ಗೆ ಕೋರ್ಸ್ ನ ವ್ಯಾಲ್ಯೂ ಹೆಂಗಿರುತ್ತೆ, ಟೀಚಿಂಗ್ ಹೆಂಗಿರುತ್ತೆ, ನಿಮ್ದು ಇಂಗ್ಲಿಷ್ ಎಷ್ಟು ವೀಕ್ ಇದೆ, ನೀವು ಅಟೆಂಡ್ ಮಾಡ್ಬೇಕಾ ಮಾಡ್ಬಾರ್ದಾ ಅನ್ನೋ ಅಸೆಸ್ಮೆಂಟ್ ಅನ್ನ ನೀವೇ ಮಾಡ್ಬೋದು. ಸೊ ನಾನು ತಗೊಳ್ಳಾ ಬೇಡವಾ ಅನ್ನುವಂತ ನಿಮ್ಗೆ ಡೌಟ್ ಇದ್ರೆ ನಾಳೆ ಕ್ಲಾಸ್ ಅನ್ನ ಅಟೆಂಡ್ ಮಾಡಿ, ನಿಮ್ಗೆ ತಗೋಬೇಕಾ ಬೇಡವಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಇಷ್ಟು ಹೇಳೋದಿತ್ತು ಇವತ್ತಿನ ಕ್ಲಾಸ್ ಅಲ್ಲಿ. ಅಂಡ್ ನಾಳೆ ಸಂಜೆ 7 ಗಂಟೆಗೆ ಲೈವ್ ಬನ್ನಿ ಅಂಡ್ ನಾನು ಮತ್ತೆ ನಿಮ್ಗೆ ಅಲ್ಲಿ ಸಿಗ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಯಾವ ಕ್ಲಾಸಸ್ ಬೇಕು ಯೂಟ್ಯೂಬ್ ಅಲ್ಲಿ, ನೆಕ್ಸ್ಟ್ ಅಪ್ಕಮಿಂಗ್ ಟಾಪಿಕ್ ಯಾವ್ದು ಮಾಡಲಿ ಅನ್ನೋದು ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ, ಇದೇ ಟಾಪಿಕ್ ಮಾಡಿ ಮ್ಯಾಮ್ ಅಂತ ಹೇಳುವಂತಹ ಒಂದು ಟಾಪಿಕ್ ಇದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಡ್ರಾಪ್ ಮಾಡಿ. ಅದ್ರ ಜೊತೆಗೆ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ಇವಾಗ ರೈಟ್ ನೌ PC ನೋಟಿಫಿಕೇಶನ್ ಆಗಿದೆ. PC ಲಾಸ್ಟ್ ಪಾಸ್ಟ್ ಎಕ್ಸಾಮ್ಸ್ ನಡೆದಿದೆ, ಆ ಇಂಗ್ಲಿಷ್ ಕ್ವಶನ್ ಪೇಪರ್ಸ್ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ನಾಳೆಯಿಂದ ಆ ಕ್ಲಾಸಸ್ ಕೂಡ ಬರ್ತಾ ಇದ್ವಿ. ಸ್ಟೇ ಟ್ಯೂನ್ಡ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಜಾಯಿನ್ ಲೈವ್ ಟುಮಾರೋ.